ತಿರುಮಲ ದೇಗುಲಕ್ಕೆ ಸಾಗಿಸುತ್ತಿದ್ದ ತುಪ್ಪ ತುಂಬದ ಟ್ಯಾಂಕರ್ ಅಪಘಾತಕ್ಕೀಡಾಗಿ ಪಲ್ಟಿಯಾದ ಘಟನೆ ಕಡಪ ಜಿಲ್ಲೆಯ ಕೊಂಡಾಪುರಂ ಮಂಡಲದ ಅನಂತಪುರಂ ಗ್ರಾಮದ ಬಳಿ ಇರುವ ರಾಷ್ಟ್ರೀಯ ಹೆದ್ದಾರಿ 67ರಲ್ಲಿ ನಡೆದಿದೆ. ಟ್ಯಾಂಕರ್ ಚಾಲಕನ ನಿಯಂತ್ರಣ ತಪ್ಪಿದ ಪರಿಣಾಮ ವಾಹನ ಏಕಾಏಕಿ ಪಲ್ಟಿಯಾಗಿ ರಸ್ತೆಯ ಮಧ್ಯದಲ್ಲಿ ಬಿದ್ದಿದೆ. ಈ ವೇಳೆ ಟ್ಯಾಂಕರ್ ಒಳಗಿದ್ದ ತುಪ್ಪ ದೊಡ್ಡ ಪ್ರಮಾಣದಲ್ಲಿ ಹೊರಗೆ ಸೋರಿಕೆಯಾಗಿದ್ದು, ರಸ್ತೆ ತುಂಬಾ ತುಪ್ಪ ಹರಿದ ದೃಶ್ಯ ಕಂಡು ಬಂದಿದೆ. ಟ್ಯಾಂಕರ್ ಪಲ್ಟಿಯಾಗಿ ತುಪ್ಪ ಸೋರಿಕೆಯಾಗುತ್ತಿರುವುದನ್ನು ಗಮನಿಸಿದ ಅಲ್ಲಿಯ ಸ್ಥಳೀಯ ಗ್ರಾಮಸ್ಥರು ಕೂಡಲೇ ಸ್ಥಳಕ್ಕೆ ಬಂದಿದ್ದಾರೆ. ಇನ್ನು ವಿಚಿತ್ರ ಏನಪ್ಪಾ ಅಂದ್ರೆ, ಅಪಘಾತಕ್ಕೀಡಾದ ವಾಹನಕ್ಕೆ ಸಹಾಯ ಮಾಡಲು ಬಂದವರಿಗಿಂತ ತುಪ್ಪ ಸಂಗ್ರಹಿಸಲು ಬಂದವರೇ ಹೆಚ್ಚು. ನೀವೇ ನೋಡ್ತಾ ಇರ್ಬೋದು, ಕೈಗೆ ಸಿಕ್ಕ ಬಕೆಟ್, ಬಿಂದಿಗೆ, ಕ್ಯಾನ್ ಹಾಗೂ ಪಾತ್ರೆಗಳನ್ನು ಹಿಡಿದು ಜನರು ತುಪ್ಪವನ್ನು ಸಂಗ್ರಹಿಸಲು ಮುಗಿಬಿದ್ದಿರೋದನ್ನ. ಕೆಲವರು ರಸ್ತೆ ಮೇಲೆ ಹರಿದು ಬರುತ್ತಿದ್ದ ತುಪ್ಪವನ್ನು ತಮ್ಮ ಪಾತ್ರೆಗಳಲ್ಲಿ ತುಂಬಿಕೊಳ್ತಾ ಇದ್ದಾರೆ. ಇನ್ನು ಕೆಲವರು ನೇರವಾಗಿ ಟ್ಯಾಂಕರ್ ಬಳಿ ಹೋಗಿ ತುಪ್ಪವನ್ನು ತೆಗೆದುಕೊಳ್ತಾ ಇರುವುದು. ಈ ಸುದ್ದಿ ಸುತ್ತಮುತ್ತಲಿನ ಗ್ರಾಮಗಳಿಗೆ ಕಾಡ್ಗಿಚ್ಚಿನಂತೆ ಹರಡಿದ್ದು, ನೆರೆಹೊರೆಯ ಗ್ರಾಮಗಳಿಂದಲೂ ಹಲವರು ಸ್ಥಳಕ್ಕೆ ಧಾವಿಸಿದ್ದಾರೆ. ತುಪ್ಪ ಸಂಗ್ರಹಿಸಲು ಜನರು ಹೆದ್ದಾರಿಯ ಮೇಲೆ ಗುಂಪುಗೂಡಿದ ಪರಿಣಾಮ ವಾಹನ ಸಂಚಾರಕ್ಕೂ ಕೆಲ ಕಾಲ ಅಡಚಣೆ ಉಂಟಾಗಿದೆ. ಕೆಲವರು ಈ ದೃಶ್ಯವನ್ನು ತಮ್ಮ ಮೊಬೈಲ್ನಲ್ಲಿ ಸೆರೆ ಹಿಡಿದು ಸಾಮಾಜಿಕ ಜಾಲತಾಣಗಳಲ್ಲಿ ಹಂಚಿಕೊಂಡಿದ್ದಾರೆ. ಇದೀಗ ಈ ವಿಡಿಯೋಗಳು ಇಂಟರ್ನೆಟ್ನಲ್ಲಿ ಭಾರಿ ವೈರಲ್ ಆಗಿದ್ದು, ಜನರು ವಿವಿಧ ರೀತಿಯಲ್ಲಿ ಪ್ರತಿಕ್ರಿಯೆ ನೀಡ್ತಾ ಇದ್ದಾರೆ. ಕೆಲವರು ಜನರ ವರ್ತನೆಗೆ ಆಶ್ಚರ್ಯ ವ್ಯಕ್ತಪಡಿಸ್ತಾ ಇದ್ದಾರೆ.